ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ನಮ್ಮ ಬಾಸ್ ಟಿವಿ ಇರುವಂಥದ್ದು ಕಲರ್ಸ್ ಕನ್ನಡದಲ್ಲಿ ವಾರಾಂತ್ಯದಲ್ಲಿ ಸಖತ್ತಾಗಿ ಸೂಪರಾಗಿ ಕರ್ನಾಟಕದ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಶೋ ಸೆಟ್ಟಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ, ಇದು ನಾವು ಪ್ರತಿ ವಾರಾಂತ್ಯದಲ್ಲಿ ಗಿಚ್ಚಿ ಗಿಲಿಗಿಲಿ ಶೋ ಈ ಒಂದು ಶೋನಲ್ಲಿ ಮಾಡುವಂತಹ ಸೆಟ್ ಇದಾಗಿದೆ. ಸೊ ಇಲ್ಲಿ ಜಡ್ಜಸ್ ಕೂತಿರ್ತಾರೆ. ಸೊ ಈ ವೀಕೆಂಡಲ್ಲಿ ಅವ್ರು ಬಂದಾಗ ಶೂಟ್ ಮಾಡುವಂಥದ್ದು ಅದೆಲ್ಲನೂ. ಸೊ ಯಾವುದೇ ರೀತಿಯಾದಂತಹ ಧೂಳು ಏನೂ ಕೂಡ ಬೀಳ್ದಿದ್ದಂಗೆ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಹಂಗೆ ಬಂದರೆ ಇದೆಲ್ಲನೂ ಕೂಡ ಸೆಟ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಲೈಟಿಂಗ್ಸ್ ಆಗಿರ್ಬೋದು, ಸೆಟ್ ಅಂದರೆ ಈಗ ನಾವು ವೀಕೆಂಡಲ್ಲೆಲ್ಲನೂ ಕೂಡ ಕಲರ್ಫುಲ್ಲಾಗಿ ತೊಗೊತಾ ಇರ್ತೀವಲ್ಲ, ನೋಡ್ತಾ ಇರ್ತೀವಿ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಲರಾಗಿ ತುಂಬ ಚೆನ್ನಾಗಿ ನೋಡ್ತಾ ಇರ್ತೀವಿ. ಸೊ ಅದೇ ರೀತಿ ಇದು ಫ್ರಂಟ್ ಸ್ಟೇಜ್ ಇವಾಗ ನಾನು ಇರೋವಂಥದ್ದು. ಸೊ ಫ್ರಂಟ್ ಸ್ಟೇಜ್ ಇದೆಲ್ಲನೂ ಕೂಡ. ಸೊ ಇಲ್ಲಿ ಪ್ರಾಕ್ಟೀಸ್ ಸೆಷನ್ನು ಕೂಡ ನಡೀತಾ ಇದೆ ಈಗಾಗಲೇ. ಸೊ ಇಲ್ಲೆಲ್ಲನೂ ಕೂಡ ನೋಡಿ, ತುಕಾಲಿ ಸಂತೋರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ವಿನೋದ್ ಗೋಪಾಲ್ಗಾಲ ಅವರಾಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಮಕ್ಕಳೆಲ್ಲರೂ ಕೂಡ ಇದ್ದಾರೆ. ಸೊ ಹಾಗೆಯೇ ಈ ಕಡೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಮಕ್ಕಳು ಕೂಡ ಕೂತಿರ್ತಾರೆ. ಮಕ್ಕಳು ಕೂತಿರ್ತಾರಲ್ಲ, ಸೊ ಹಾಗಾಗಿ ಯಾವುದೇ ರೀತಿಯ ಡಸ್ಟ್ ಅಲರ್ಜಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅವರೆಲ್ಲನೂ ಕೂಡ ಪೆಂಡಾಲ್ ಆಗಿರ್ಬೋದು, ಟಾರ್ಪಲ್ಸ್ ಆಗಿರ್ಬೋದು ಹಾಕ್ಕೊಂಡಿದ್ದಾರೆ. ಅಂತಂದರೆ ಇನ್ನೂ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ಶುರು ಮಾಡುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಧೂಳು ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಮಕ್ಕಳು ಹಾಗೆಯೇ ಮೆಂಟರ್ಸ್ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಅವರು ಟಾರ್ಪಲ್ಗಳನ್ನು ಹಾಕಿರುವಂಥದ್ದು. ಸೊ ಈಗ ನಮ್ಮ ತುಕಾಲಿ ಸಂತೋರು ಮಕ್ಕಳ ಜೊತೆ ಮಗುವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ಇವರ ಮೆಂಟರ್ಶಿಪ್ಪಲ್ಲಿ, ಆಗಲೇ ಒಂದು ನಮಗೆ ತುಕಾಲಿ ಸಂತೋರ್ದು ಕಂಪ್ಲೇಂಟ್ ಕೂಡ ಬಂತು ಇವ್ರ ಬಗ್ಗೆ. ಸೊ ಹಾಯ್ ಸರ್, ಹೇಗಿದ್ದೀರಾ? ಹೇಳಿ ಸರ್. ಏನು ಹೇಳಬೇಕು? ಏನಕ್ಕೆ ಬಂದಿದ್ದೀರಿ ಅಂತ ಹೇಳ್ಬೇಕು. ಸುಮ್ಮನೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ನಮ್ಮ ಬಾಸ್ ಟಿವಿಗೆ. ಹೌದಾ, ಕಂಪ್ಲೇಂಟ್ ಕೊಟ್ಟವ್ರಾ? ಪರವಾಗಿಲ್ಲ. ಒಂದು ಏನಪ್ಪ ಅಂದರೆ ತುಂಬ ಜನ ಕಂಪ್ಲೇಂಟ್ ಹೇಳ್ತಾವೆ ಮಕ್ಕಳು. ಆ ಮಕ್ಕಳಿಗೆಲ್ಲ ಗೊತ್ತಿಲ್ಲ ನಾವು ಎಷ್ಟು ನೀಟಾಗಿ ವರ್ಕ್ ಮಾಡ್ತಿದ್ದೀವಿ ಅಂತ. ಪಾಪ ಅವಕ್ಕೇನಂದರೆ ಚಿಕ್ಕ ಮಕ್ಕಳಲ್ವಾ, ನನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾಯಿದ್ದೇವೆ ಅಷ್ಟೇ. ನಾನು ಹೇಳಿದ್ದೆಲ್ಲ ತೊಗೋತಿದ್ದೇವೆ, ಕಲಿತಾಯಿದ್ದೇವೆ. ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರ್ ಆಗ್ತಾರೆ ನೆಕ್ಸ್ಟು. ಸೊ ಏನು ಗೊತ್ತಾಗಲೇ ಒಂದು ಕಂಪ್ಲೇಂಟ್ ಏನು ಬಂತು ಅಂದರೆ, ತುಕಾಲಿ ಸಂತು ಸರ್ ನನಗೆ ಕಪ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೂ ಒಂದು ಟೀ ಕಪ್ ಕೂಡ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್, ಸ್ಟಾರ್ಟಿಂಗಲ್ಲೇ ಕಪ್ ಕೊಡೋಕ್ಕಾಗುತ್ತಾ? ಫೈನಲ್ ಬರಬೇಕು, ಅವತ್ತು ಕಪ್ ಕೊಡಬೇಕು. ನೋಡಿ, ನಮ್ಮ ಹುಡುಗನ ಕಪ್ ಗ್ಯಾರಂಟಿ ಕೊಟ್ಟೇ ಕೊಡಿಸ್ತೀನಿ, ಪಕ್ಕ. ಎಸ್, ಹೆಂಗೆ ನಡೀತಿದೆ ಪ್ರಾಕ್ಟೀಸು? ಮಕ್ಕಳ ಜೊತೆ ನೀವು ಕೂಡ ಮಗುವಾಗಿ ನಡೆಸ್ತಾ ಇದ್ದೀರಾ. ಸೊ ಒಂದು ಕಡೆ ಪ್ರಾಕ್ಟೀಸ್, ಇನ್ನೊಂದು ಕಡೆ ಮಕ್ಕಳಿಗೆಲ್ಲ ಟೀಚ್ ಮಾಡ್ತಿದ್ದೀರಾ. ಸೊ ಡಿಫ್ರೆಂಟ್ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಸರ್, ಎಕ್ಸ್ಪೀರಿಯನ್ಸ್ ನಾನು ಒಬ್ಬ ಹಂಚ್ಕೊಂಡ್ರಾಗಲ್ಲ. ವಾಣಿಯವರು ಇದ್ದಾರೆ, ಅವ್ರು ಚೆನ್ನಾಗಿ ಹಂಚ್ಕೋತಾರೆ. ವಾಣಿಯವರೇ, ಮಕ್ಕಳ ಜೊತೆ ಆಗ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ಹಿಂಗೆ ಆ್ಯಕ್ಚುಲಿ ನಾನು ಮಕ್ಕಳ ಜೊತೆ ಮಗುವಾಗಿ ಆಟ ಆಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ನಾವು ಇವತ್ತಂತೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಈ ಕ್ವಾಟ್ಲೆ ಒಳಗಡೆ ಇಲ್ಲೊಂದಷ್ಟು ಜನ ಕಪ್ ಕೊಡಿಸೋ ಕ್ವಾಟ್ಲೆಗಳಿದ್ದಾರೆ. ಅವ್ರದ್ದೊಂದು ಕ್ವಾಟ್ಲೆ ಆದರೆ ಇವ್ರದ್ದೊಂದು ಡಿಫ್ರೆಂಟ್ ಕ್ವಾಟ್ಲೆ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಓವರಾಲ್ ಹೇಳಬೇಕು ಅಂತ ಅಂದರೆ. ಬಿಕಾಸ್ ನಾವು ಮಕ್ಕಳ ಜೊತೆ ಎಲ್ಲ ಬೆರೆಯೋದೇ ಕಮ್ಮಿ ಆಗೋಗ್ಬಿಟ್ಟಿದೆ. ಇತ್ತೀಚೆಗೆ ನಮ್ದು ಗಿಲಿಗಿಲಿ ಜೂನಿಯರ್ ಸ್ಟಾರ್ಟ್ ಆದಮೇಲೆ ಮಕ್ಕಳ ಜೊತೆ ಬೆರೆಯೋದು, ಅವ್ರ ಜೊತೆ ಆಟ ಆಡೋದು, ಈ ನಮಗೆ ಅದೆಲ್ಲ ನಮ್ಮ ಬಾಲ್ಯದ ನೆನಪನ್ನೆಲ್ಲ ಮರುಕಳಿಸೋ ಥರ ಮಾಡ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಮಕ್ಕಳೆಲ್ಲ ಕಲ್ತಿರೋ ಡೈಲಾಗ್ ಎಲ್ಲರೂ ಹೌದು. ಏ ವೈಲಿ ಎಂತ ಕಲ್ತೆ? ಸೃಜನ್ ಮಾಮ ಇಲ್ಲಿಲ್ಲ. ನಾನೊಂದು ಡೈಲಾಗ್ ಹೇಳ್ತೀನಿ. ಇವಾಗ ಬೇಡ ಡೈಲಾಗು, ಈ ಸ್ಟೇಜ್ ಮೇಲೆ ಹೇಳೋಣ. ಸೊ ಗೊತ್ತಾಯ್ತಲ್ಲ, ಇವ್ರಿಗೆ ಒಂದು ಡೈಲಾಗ್ ಹೇಳು ಅಂತಂದರೆ 100 ಡೈಲಾಗ್ ಹೇಳ್ತಾರೆ. ಆ 100 ಡೈಲಾಗ್ನ ಎಡಿಟ್ ಮಾಡಿ ಒಂದೊಂದೇ ಹೇಳ್ಸೋದಕ್ಕೆ ಸಖತ್ತು ಕಷ್ಟಪಡಬೇಕಾಗಿದೆ ನಾವು. ಇವ್ರಿಗೆಲ್ಲರಿಗೂ ಚಾಲೆಂಜ್ ತೊಗೊಂಡು ಹೇಳ್ಕೊಡ್ತಾ ಇರೋವಂಥ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬರಿದ್ದಾರೆ, ಗೊಬ್ರಗಾಲ ಅವರು. ಒಂದು ಚಿಟಿಕೆ ಹೊಡೆದು ಅವ್ರಿಗೆ ಡೈಲಾಗ್ ಹೇಳಿಸ್ತಾರೆ. ಬನ್ನಿ ಅಣ್ಣ, ಬನ್ನಿ ಬಜ್ಜೆ ವ್ಯಾಲೆಂಟೈನ್ಸ್ ಡೇ ಹತ್ರ ಇಟ್ಕೊಂಡು ಅಣ್ಣ ಅಂತವಳೆ. ಹಾಂ, ಸೊ ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಮೆಂಟ್ರಿಂಗ್ ಮಾಡ್ತಾ ಇರೋಂಥದ್ದು. ಹಿಡಿಯೋಕ್ಕೆ ನೋಡಿ, ಈಗೆಲ್ಲ ಡೈಲಾಗ್ ಹೇಳ್ಬೇಕಾದ್ರೆ ಒಂಚೂರು ತತ್ತತ್ತು ಅಂದರೆ ಬರೋ. ಸೊ ಈ ಮಕ್ಳುಗಳ ಜೊತೆ ನಾವು ಮಕ್ಕಳಾಗಿ ಸ್ಕಿಟ್ನ ಹೇಳ್ಕೊಡ್ತಾಯಿದ್ವಿ. ಬಟ್ ನಾನು ಶಾಲಾ ಟೀಚರ್ಸ್ಗಳಿಗೆ ಹೇಳ್ತೀನಿ, ಬೇಬಿ ಸಿಟ್ಟಿಂಗ್ ಟೀಚರ್ಸ್ಗಳಿಗೆ ಅವರೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಲ್ಲಿರೋ ಒಂದು 12 ಮಕ್ಕಳನ್ನೇ ನಮ್ಮ ಕೈಲಿ ತಡೆಯೋಕ್ಕಾಯ್ತಾಯಿಲ್ಲ. ಅದು ಹೆಂಗ್ರೆ 60-70 ಮಕ್ಳನ್ನ ತಡ್ಕೊಂತ ಕೂತಿದ್ದೀರಿ ಅಂತ. ಸೊ ಗಿಲಿಗಿಲಿ ಜೂನಿಯರ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ. ಮಕ್ಕಳು ಮಾಡೋ ತರಲೆಗಳೇ ಸೂಪರ್ ಆಗಿರೋಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೂ ಮಕ್ಕಳಾಗಿ ನಮ್ಮ ತುಕಾಲಿಯವರು, ಸೂರಜ್ ಅವರು, ಇನ್ನಷ್ಟು ಜನ ನಮಗೆ ದೊಡ್ಡವರು, ಇನ್ನೊಂದು ದೊಡ್ಡ ಮಗು ಚಂದ್ರಪ್ರಭಾ, ಅಯ್ಯೋ ಇವ್ರುಗಳೆಲ್ಲ ಜೊತೆ ನಾನು ಒಂದು ಮಗು. ಓಕೆ, ಇಲ್ಲಿ ನೋಡಿ ಈ ಕತೆ ಅದು ಆನೆ ಎಲ್ಲ ಕಂಡ್ರು ಲೇದೇನು ಆನೆ ಅನ್ಕೊಂಡು ನೋಡ್ರಿ. ಆನೆ ಬಂತು. ಆನೆ ಇವರೆಲ್ಲ ಕರ್ಕೋ ಕಾಡಕ್ಕೆ ಬಿಡ್ಬೇಕು. ಹಾಂ ಸೂರಜ್, ಕತ್ಬೇಡ. ಹಲೋ
ಇದು ಆನೆ ಇದು ಏಯ್ ಎಲ್ಲ ಹತ್ತಿದ್ರೆ ಏನಾಗುತ್ತೆ ಹೇಳು ಬೆನ್ನು ಮುರಿತದೆ ಏನಾಗ್ತಾ ಇದೆ ಅವ್ರಿಗೊಂಚೂರು ಟಿಕೆಟ್ ತಗೊಂಡತ್ತ ಕೇಳಿ. ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾರ ನೀವೇ ಟಿಕೆಟ್ ತಗೊಬಿಡ್ತೀರಿ. ಏಯ್ ಎದ್ಬಿಟ್ಟಿ ಕಣೋ ಹಂಗೆ ಸ್ಟೇಜಿಂದ ಆರು ಬಿದ್ದೋಯ್ತವೆ. ನೀನ್ ಎತ್ತಲ್ವ ಪಲ್ಲೋ, ನೀನ್ ಎತ್ತಲ್ವಾ? ನೀನು ತುಕಾಲಿ ಹಣ್ಣದ ಮೇಲೆ ಹತ್ತೋಗು. ಪ್ಲೀಸ್ ನನ್ನ ದಯವಿಟ್ಟು ಎಲಿಮಿನೇಷನ್ ಮಾಡಿ. ಅಲ್ಲ ಎಲಿಮಿನೇಷನ್ ಅಲ್ಲ, ಸ್ಪೈನಲ್ ಕಾರ್ಡ್ ಎಲಿಮಿನೇಷನ್ ಆಗುತ್ತೆ. ಸೊ ಈ ರೀತಿ ನೋಡಿ, ಈ ಥರ ತರಲೆಗಳು ಯಾವಾಗಲೂ ನಮ್ಗೆ ಇರುತ್ತೆ. ಕಲಿಬೇಕಾದ್ರೆ ಇಷ್ಟು ನೋಡಿ, ಇಲ್ಲೇ ಹಿಂಗೆ ಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ನು ಸ್ಟೇಜ್ ಮೇಲೆ ಅವ್ರನ್ನ ಕರೆಕ್ಟಾಗಿ ತಂದು ಶಿಸ್ತಾಗಿ ನಿಲ್ಲಿಸಿ ನಾವು ಸ್ಕಿಟ್ ಮಾಡಬೇಕು ಅಂದರೆ ಅರಸಾಸನೆ ಮಾಡಬೇಕು. ಐ ಸೈಲೆಂಟ್. ಹಾಂ ನೋಡಿ, ಇದು ನಮ್ಮದು ಜ್ಞಾನ ಭಂಡಾರ. ಇದು ಜ್ಞಾನ ಭಂಡಾರ ಡಿಕ್ಷ್ನರಿ, ಜ್ಞಾನ ಭಂಡಾರ, ಇದು ಮೊಟ್ಟೆ ಭಂಡಾರ. ನೀನು ಜ್ಞಾನ ನೀನು ನೋಡು, ನೀನು ನಿಂತ್ಕೋ, ಹಂಗೆ ಬಂದು ತಪ್ಕೋಬೇಡ, ಭಯ ಆಯ್ತದೆ. ಹಾಂ ಸ್ವಲ್ಪ ಸುಸ್ತಾಯ್ತು, ಇನ್ನೂ ಐತೆ ಕೇಳ್ಕೊತಾರೆ. ಈಗ ಮಿಕ್ಕಿದ್ದೆಲ್ಲನೂ ವಾಣಿ ಇದನ್ನ ಕಂಪ್ಲೀಟ್ ಮಾಡ್ತಾಳೆ. ಇಲ್ಲ, ನಮ್ಮ ಮೆಂಟರ್ ಪಲ್ಲವಿ ಇದ್ದಾರೆ. ಪಲ್ಲು ಪಿಸಿ ಕ್ಯಾಮರಾ. ಇವ್ರಿಗೆ ನೋಡಿ ಇನ್ನೇನು ಹೇಳ್ಕೊಡ್ಬೇಕು ಇವರಿಗೆ. ಅವತ್ತು ಫಸ್ಟ್ ಎಪಿಸೋಡಲ್ಲಿ ಆಗಿರೋ ಶೂಟಲ್ಲಿ ಇರೋದೇ ಇದೆ. ನಿಮ್ದೇನಿದೆ? ಯಾಕಮ್ಮ ಲೇಟು? ನಾವು ಒಂದ್ಸರಿ ಶೂಟ್ ಮುಗಿದ್ರೆ ನಮ್ಮ ಡೈಲಾಗ್ ಎಲ್ಲ ಮರ್ತೋಗ್ಬಿಟ್ಟು ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಅವ್ರು ಹಂಗಲ್ಲ, ಅವತ್ತಿಂದ ಇಲ್ಲಿವರೆಗೂ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಇವರಿಂದ ಆ್ಯಕ್ಚುಲಿ ಈ ಮಕ್ಕಳಿಂದ ಕಲಿಬೇಕಾಗಿರೋದು ಇದನ್ನೇ. ಇಟ್ಸ್ ಲೈಕ್ ಅವರು ಯಾವುದನ್ನು ಮರೆಯಲ್ಲ, ಎಲ್ಲನೂ ಭುಜದ ಮೇಲೆ ತಲೆ ಮೇಲೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪಲ್ಲು ಬಾಯಿಲಿ. ವಾಣಿ ಅಕ್ಕ ನಿಂಗೆ ಇಷ್ಟನಾ? ಹಾಂ, ಯಾಕೆ ಇಷ್ಟ? ಕಾರಲ್ಲಿ ಚಾಕ್ಲೇಟ್ ಇತ್ತು, ಅದನ್ನು ಕೊಡ್ತಿತ್ತು. ಕಾರಲ್ಲಿ ರೌಂಡ್ಸ್ ಕರ್ಕೊಂಡು ಹೋಗಿ ನೆನ್ನೆ ಎಲ್ಲ ರೀಲ್ಸ್ ಮಾಡಿದ್ನಲ್ಲ, ಅದನ್ನ ಹೇಳ್ಬೋದಾಗಿತ್ತು ತಾನೆ. ಕಾರಲ್ಲಿ ಚಾಕ್ಲೇಟ್ ಇತ್ತು. ನಿನ್ಗೆ ಎಂತ ಇಷ್ಟ? ಯಾರು ಇಷ್ಟ ನಿಂಗೆ? ವಾಣಿ ಅಕ್ಕ. ಸೂರಜ್ ಯಾಕೆ ಇಷ್ಟ? ವಾಣಿ ಅಕ್ಕ ಚಾಕ್ಲೇಟ್ ಕೊಡುತ್ತೆ ದಿನ, ಇಷ್ಟ. ಓಕೆ, ಸೂರಜ್ ಯಾಕೆ ಇಷ್ಟ? ಐಸ್ ಕ್ರೀಮ್ ತಂದ್ಕೊಡ್ತದೆ. ಇವರು ನಮ್ಗೆ ಇಷ್ಟ, ಇವರು ನಮ್ಗೆ ಇಷ್ಟ. ಯಾವತ್ತಾರ ಒಂದಿನ ತಂದ್ಕೊಟ್ಟಿದೀಯೇನೋ ಐಸ್ ಕ್ರೀಮ್? ಮಕ್ಕಳು ಹೇಳಿದ ಹೇಳ್ತಾರೆ, ಅದಕ್ಕೆ ಐಸ್ ಕ್ರೀಮ್ ಕಿತ್ಕೊಂಡು ತಿನ್ನುತ್ತೆ. ಇಲ್ಲ, ಕಿತ್ಕೊಂಡು ತಿನ್ನಲ್ಲ. ಈ ವಾರದ ಡೈಲಾಗ್ ಕಲ್ತಿದ್ಯಾ? ಹಾ, ಕಲ್ತಿದ್ದೀನಿ. ಹೇಳು. ಏಯ್ ಸುಮ್ಮನೆ ಜೋಕ್ ಮಾಡ್ಬಿಡ, ಸುಮ್ಮನೆ ನಾನು ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವುಗಳ ಜೊತೆ ವರ್ಕ್ ಮಾಡೋದು ಜೋಕ್ ಮಾಡ್ಬೇಡ, ತುಂಬಾ ಸುಮ್ಮನೆ ಕಷ್ಟ. ಆಯ್ತು, ನೀವು ಹೇಳ್ತೀರಾ ಒಂದು ಸ್ವಲ್ಪ ಹೇಳಿ. ಏನ್ ಹೇಳಿ? ಪ್ರಾಣಿಗಳು ಏನು ಕುಡಿತವೆ? ನೀರು. ಇಲ್ಲ, ಮತ್ತೆ ವಾಟರ್ ಅಲ್ಲ, ಅದು ಪ್ರಾಣಿಗಳು ತರಕಾರಿ ತಿಂತದೆ. ಹೇಳಿ. ಪ್ರಾಣಿಗಳು ತರಕಾರಿ ತಿಂತವೆ. ಓಕೆನಾ? ಓಕೆ. ಬೇರೆ ಪ್ರಶ್ನೆ ಕೇಳ್ತೀರಾ? ಹಾ. ಎಂತ ಕೇಳು. ಹಸು ಏನು ತಿಂತದೆ? ಹಸು ಹುಲ್ಲು ತಿನ್ನುತ್ತದೆ. ಇಲ್ಲ, ಮತ್ತೆ ಎತ್ತು ಏನು ತಿನ್ನುತ್ತದೆ? ಎತ್ತು ಹೇಳ್ತೀನಿ. ಎತ್ತು ಏನು ಮಾಡ್ತದೆ? ಎತ್ತು ಹೊಲ ಉಳ್ತದೆ. ನಾನೊಂದು ಕ್ವಶನ್ ಕೇಳಬೇಕು. ವಾಣಿ ಅಕ್ಕ, ನೀವೊಬ್ರು ಕಂಡಕ್ಟರ್ ಡ್ರೈವರ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಫಾರ್ ಇಮ್ಯಾಜಿನ್. ಓಕೆ. ಓಕೆನಾ? ಒಂದು ಸ್ಟಾಪಲ್ಲಿ 200,000 ಜನ ಹತ್ತುತ್ತಾರೆ. ಹಾ. ಇನ್ನೊಂದು ಸ್ಟಾಪಲ್ಲಿ 200,300 ಜನ ಇಳಿತೀರಾ. 200,000 3 ಜನ, 200,300 ಜನ ಇಳಿತಾರಂತೆ. ಓಕೆ. ಆಮೇಲೆ ಕಂಡಕ್ಟರ್ ಡ್ರೈವರ್ ಹೆಸರೇನು? ಹಾ? ಕಂಡಕ್ಟರ್ ಡ್ರೈವರ್ ಹೆಸರೇನು? ಕಂಡಕ್ಟರ್ ಸೂರಜ್, ಡ್ರೈವರ್ ವಾಣಿ. ನಿಮ್ಮನ್ನೆಲ್ಲ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಡ್ರೈವರ್ ಹೆಸರೇನೆ ವಾಣಿ. ನೈಸ್ ಜೋಕ್ ಕಣೋ. ಈ ಜೋಕು ಸೂರ್ಯಂದು. ಸೂರ್ಯ ಇವ್ರ ಮೆಂಟರು, ಬಾಡಿ ಲ್ಯಾಂಗ್ವೇಜ್ ಎಸ್ ಸೂರಜ್ ಅವರೇ, ಬನ್ನಿ ಇಲ್ಲಿ. ಪಾಪ ಇಷ್ಟೊತ್ತು ನಿಮ್ಮ ನಾನೇ ಮಾಡ್ಕೊಂಡ್ಬಿಟ್ಟಿದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ? ಮಕ್ಕಳ ಜೊತೆ ಮಗುವಾಗಿ ಆಟ ಆಡ್ತಿರೋದು, ಒಂದು ಕಡೆ ಮೆಂಟರ್ಶಿಪ್ ಕೊಡ್ತಿರೋವಂಥದ್ದು, ಇನ್ನೊಂದು ಕಡೆ ಎಂಜಾಯ್ ಮಾಡ್ತಿರೋ, ಇನ್ನೊಂದು ಕಡೆ ಸ್ಕಿಟ್ನ ಕಲಿಸ್ಕೊಡ್ತಿರೋವಂಥದ್ದು, ಎಷ್ಟು ಜವಾಬ್ದಾರಿ ಅಂತ ಅನ್ನಿಸ್ತಿದೆ? ಇಲ್ಲ, ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದೊಂದು ಹೊಸದು, ನಮಗೆ ಹೊಸ ಎಕ್ಸ್ಪೀರಿಯೆನ್ಸು. ಬಿಫೋರು ನಾವೆಲ್ಲ ಆ್ಯಕ್ಟ್ ಮಾಡ್ತಿದ್ವಿ, ಅಂದರೆ ಬೆಳಿಗ್ಗೆ ಸ್ಕಿಟ್ ಹಿಡಿದ್ರೆ ಸಂಜೆ ಒಳಗೆ ಮುಗಿಸಿ ಒನ್ ಡೇಯಲ್ಲಿ ಸ್ಕಿಟ್ಟಿಗೆ ರೆಡಿ ಆಗ್ತಿದ್ವಿ. ಬಟ್ ಈಗಂತೂ ಹಂಗಾಗಲ್ಲ, ಮಕ್ಕಳಿದ್ದಾರೆ. ಸೊ ನಿಮ್ಮ 3 days ಆದರೂ ನಾವು ಪ್ರಾಕ್ಟೀಸ್ ಮಾಡಲೇಬೇಕು.
ಸೊ ಒಂಥರ ಹೊಸದು, ಬಟ್ ಒಂಥರ ಮಜಾ ಇದೆ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು, ಮಕ್ಕಳಿಗೆ ಹೇಳ್ಕೊಡೋದು. ಕೆಲವು ಮಕ್ಕಳು ನಮಗೇನು ಹೇಳ್ಕೊಡ್ತಾರೆ ಬಿಡಿ, ಅದು ಇನ್ನೂ ಮಜಾ ಇದೆ. ಸೊ ಶೋ ಒಂದು ಭಾಳ ಚೆನ್ನಾಗಿ ಬರ್ತಿದೆ. ಸೊ ಈಗ ಏನಂತಂದರೆ ಮಕ್ಕಳಿಗೆ ಆ ಸಿಚುವೇಶನ್ನ ಹೆಂಗೆ ಅರ್ಥ ಮಾಡಿಸ್ತೀರಾ ಅಂತ? ಬರಬೇಕಾದ್ರೆ ಒಂದಿಷ್ಟು ಚಾಕ್ಲೇಟು ತಿಂಡಿ ಎಲ್ಲ ತೊಗೊಬಂದಿರ್ತೀವಿ. ಚಾಕ್ಲೇಟ್ ಕೊಟ್ಟು ಬೆಳಗಿಂದ ಒಂದೊಂದು ಅವ್ರು ಮಾತು ಕೇಳಲ್ಲ ಅಂದ್ಕೊಳ್ಳಿ, ಒಂದು ಚಾಕ್ಲೇಟ್ ಕೊಟ್ವಿ, ಇನ್ನೊಂದ್ಸಲಿ ಕೇಳಲ್ಲ, ಕೊಟ್ಟು ಒಂದು ಮಧ್ಯಾಹ್ನಷ್ಟರಲ್ಲಿ ಒಂದು ಲೆವೆಲಿಗೆ ಬಂದಿರ್ತಾರೆ. ಆಮೇಲೆ ನಮ್ಮ ಕಂಟ್ರೋಲು, ಅವ್ರನ್ನ ಮೇಯ್ನ್ ಕಂಟ್ರೋಲಿಗೆ ತರೋದು ಇರೋದಷ್ಟೇ. ಕಂಟ್ರೋಲಿಗೆ ತಗೊಬಂದ ಮೇಲೆ ನಿಮಗೆ ಈಸಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನಮಗೆ ಈಸಿ ಆಗುತ್ತೆ ಮಕ್ಕಳಾದಾಗ ಅಷ್ಟೇ ಹ್ಯಾಂಡಲ್ ಮಾಡೋಕ್ಕೆ. ಅಂದರೆ ಮುಂದೆ ಮಕ್ಕಳಾದರೆ ಈಗಿಂದನೇ ಅವರೆಲ್ಲ ಪ್ರಾಕ್ಟೀಸ್ ತಗೊಳ್ತಿದ್ದಾರೆ. ಸೊ ಸೂರಜ್ ಅವ್ರ ಹುಡುಗಿ ಯಾರಿದ್ದಾರೋ ಗೊತ್ತಿಲ್ಲ. ಸೊ ನಿಮ್ಗೆ ಈಸಿ ಅನ್ಸುತ್ತೆ, ಯಾಕಂದ್ರೆ ಇವ್ರು ಕಲಿತಿದಾರಲ್ಲ ಅದಕ್ಕೆ. ಹೌದೌದು, ಖಂಡಿತವಾಗ್ಲು. ನಿಮ್ಮ ಕತೆ ನಿಮ್ದೆಲ್ಲ ಹೆಂಗಣ್ಣ? ನಮ್ದೆಲ್ಲ ಇಲ್ಲ, ನಮಗೆಲ್ಲ ಯಾರು ಒಂದು ವಾರ ಬಂದು ನಮ್ಮ ಜೊತೆ ಇರ್ರಿ, ನಿಮಗೂ ಈಸಿ ಆಗುತ್ತೆ. ಮಕ್ಕಳು ನೆಕ್ಸ್ಟ್ ನಿಮಗೂ ಫ್ಯೂಚರ್. ನಮ್ಮ ಬಾಸ್ ಅವ್ರು ಬಿಡಲ್ಲ ನಮಗೆ. ಓಹೋ, ನಿಮ್ಮ ಬಾಸ್ ಅವ್ರನ್ನ ಕರ್ಕೊಂಡು ಬನ್ನಿ ಇಲ್ಲಿ. ಅವ್ರ ಮಕ್ಳು ಆಗ್ಬಿಟ್ಟಿದಾವ, ಆಗ್ಬಿಟ್ಟಿದ್ಯಾ? ಹಂಗಿದ್ರೆ ನೋಡು, ಏನಾದ್ರು ಮಾಡುವ ಬಿಡಿ, ಮತ್ತೇನು ಮಾಡೋ. ಸ್ವಲ್ಪ ಡೀಲ್ ಮಾಡ್ಕೊಂಡು ಬರ್ತೀನಿ ಒಂದಿನ, ಪ್ಲಾನ್ ಮಾಡಿಕೊಂಡು. ಯಾಕಂದ್ರೆ ಮಕ್ಕಳ ಜೊತೆ ಮಗುವಾಗಿ ನಿಮ್ಮ ಸ್ಕಿಟ್ಟನ್ನು, ನಿಮ್ಮ ಅನುಭವವನ್ನು ಶೇರ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ಅಭಿನಯವನ್ನು ನೋಡ್ತಿದ್ರಿ, ಅದ್ರ ಜೊತೆಗೆ ಬ್ಯಾಕ್ ಎಂಡಲ್ಲಿ ಇವಾಗ ಮೆಂಟರ್ಶಿಪ್ಪು, ಮಕ್ಕಳಿಗೆ ಹೇಳ್ಕೊಡುವಂಥ ವಿಧಾನ ಎಲ್ಲ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಸ್ ಟಿವಿ, ಲವ್ ಯು, ಬಾಯ್. ಒಂದು ನಿಮಿಷ, ನಿಮಗೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆಯಲ್ಲ, ಯಾರಿಗಾದ್ರೂ ಏನಾದರೂ ಹೇಳ್ತೀರಾ? ಇಲ್ಲಣ್ಣ, ಯಾರಾದ್ರು ಇದ್ರೆ ಹೇಳ್ಬೋದು, ಯಾರು ಇಲ್ವಲ್ಲಣ್ಣ. ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಒಂದು 8 ವರ್ಷದಿಂದ ಹಾಕ್ತಿದ್ದೀನಿ, ಯಾವುದು ಪಾಸ್ ಹಾಕಿದ್ದೀರಾ? ಸಿಕ್ಕದವ್ರಿಗೆಲ್ಲ ಹಾಕ್ತಿರ್ತೀನಿ, ಯಾವುದು ಪಾಸ್ ಆಗಲ್ಲಣ್ಣ. ಈ ವರ್ಷದಿಂದ ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿ ಹಾಕಿ. ಯಾಕಂದ್ರೆ ಸಿಕ್ಕವ್ರಿಗೆಲ್ಲ ಹಾಕಿದ್ರೆ ಅದಕ್ಕೆ ಅವರು ಬೇರೆಯವ್ರು ನೋಡ್ಕೊಂಡ್ಬಿಡ್ತಾರೆ. ನಿಮ್ಮ ಹತ್ರ ಯಾವುದೊಂದು ಪ್ಲ್ಯಾನ್ ಇದ್ರೆ ಹೇಳೋಣ, ಹಾಕೋಣ. ನಂದು ಸೇಮ್ ಸಿಚುವೇಶನ್. ನಿಮ್ಮದು ಯಾರು ಅಪ್ಲಿಕೇಶನ್ ಪಾಸ್ ಆಗ್ತಿಲ್ವಾ? ಹೆಂಗೆ ಮಾಡೋದು ಮತ್ತೆ? ಅದೇ ಗೊತ್ತಾಗ್ತಿಲ್ಲ. ಇರಿ, ಈಗ 15 ಒಂದು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ಬರ್ತೀನಿ, ಹೇಳ್ತೀನಿ ನಿಮ್ಗೆ. ನಾಳೆನಾ? ಸಂಜೆ ಬನ್ನಿ, ಸಂಜೆ ಒಂದು ಸಿಟ್ಟಿಂಗ್ ಹಾಕೋಣ. ಸಿಟ್ಟಿಂಗಲ್ಲಿ ನೀಟಾಗಿ ಒಂದು ಪ್ಲ್ಯಾನು ಹಾಕೋಣ, ಪ್ಲಾನ್ ಮಾಡ್ಕೋಣ. ನೀವೊಂದು ಪಟಾಯಿಸ್ಕೊಳ್ಳಿ, ನಾನು ಪಟ್ಟಿಟ್ಕೋಣ. ಎಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಗಿಚ್ಚಿಗಿಲಿಗಿಲಿ ಶೋನ ಸೆಟ್ ಇದಾಗಿತ್ತು. ಮಕ್ಕಳ ಜೊತೆ ಮಕ್ಕಳಾಗಿ ಎಲ್ಲ ಮೆಂಟರ್ಸು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದಾಗಿತ್ತು ಗಿಚ್ಚಿಗಿಲಿ ಶೋನ ಜೂನಿಯರ್ಸ್ ಈ ಒಂದು ಕಾರ್ಯಕ್ರಮದ ಸೆಟ್ ವಿಸಿಟ್, ಹಾಗೆಯೇ ಮೆಂಟರ್ಸ್ ಪ್ಲಸ್ ಮಕ್ಕಳ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.